ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐂𝐻𝐸 ಕನ್ನಡ. ಇವತ್ತು ಸೆನ್ಸೆಕ್ಸು 48 ಪಾಯಿಂಟ್ಸ್ ಡೌನ್ ಆಗಿ 59,196 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 10 ಪಾಯಿಂಟ್ಸ್ ಡೌನ್ ಆಗಿ 17,655 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 140 ಪಾಯಿಂಟ್ಸ್ ಡೌನ್ ಆಗಿ 39,666 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್, ಓಪನಿಂಗ್ ಸ್ವಲ್ಪ ಗ್ಯಾಪ್ ಅಪ್, ಅಲ್ಲಿಂದನೂ ಟಾಪ್ ಸೈಡ್ ರ್ಯಾಲಿ ಆಗ್ತಾ ಸಡನ್ಲಿ ಫಸ್ಟ್ 15 ಮಿನಿಟ್ಸ್ ಆದಮೇಲೆ ಇಂಟರ್ಡೇ ಹೈಸಿಂದ ಮೋರ್ ದ್ಯಾನ್ 160 to 170 ಪಾಯಿಂಟ್ಸ್ ಹತ್ರ ನಿಫ್ಟಿ ಆ್ಯಂಡ್ 440 ಪಾಯಿಂಟ್ಸ್ ಹತ್ರ ಬ್ಯಾಂಕ್ ನಿಫ್ಟಿ ಕರೆಕ್ಟ್ ಆಗಿದೆ. ಆ್ಯಂಡ್ ಆ ಟೈಮಲ್ಲಿ ಯಾವುದಾದ್ರೂ ಅಪ್ಡೇಟ್ ಇದೆ ಅಂತ ಗಮನಿಸಿದ್ರೆ ಎಕ್ಸಾಕ್ಟ್ಲಿ ಫಾಲ್ ಆದಾಗ ಯಾವುದೇ ಇಲ್ದಿದ್ರೂ ಹೆಚ್ಚು ಕಡಿಮೆ ಫಾಲ್ ಎಂಡ್ ಆಗೋ ಟೈಮಲ್ಲಿ ನಮಗೊಂದು ಅಪ್ಡೇಟ್ ಕಾಣಿಸ್ತಾ ಇದೆ. ರಷ್ಯಾ ಅವರು ನಾರ್ತ್ ಕೊರಿಯಾ ಅವರಿಂದ ರಾಕೆಟ್ಸ್ ತಗೊಳ್ತಾ ಇದ್ದಾರೆ, ಅದರ ಜೊತೆಗೆ ಆರ್ಟಿಲರಿ ಶೆಲ್ಸನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರಿಂದ ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಹೈಲೈಟ್ ಮಾಡ್ತಾ ಇರೋದು ಈ ಥರ ಇವರು ಬೈ ಮಾಡ್ತಿದ್ದಾರೆ ಅಂತ ಫ್ಲ್ಯಾಶ್ ಮಾಡ್ತಾ ಇರೋದ್ರಿಂದ ಮೇ ಬಿ ಇದು ಒಂದು ನೆಗೆಟಿವ್ನ ಕ್ರಿಯೇಟ್ ಮಾಡಿರ್ಬೋದು. ಆ್ಯಂಡ್ ಆ ಅಪ್ಡೇಟ್ ನಾವು ನೋಡೋ ಪಾಯಿಂಟ್ಗೆ ಮಾರ್ಕೆಟು ಫಾಲೋ ಆಗೋಗಿದೆ. ಆ ಟೈಮ್ಗೆ ಅಲ್ಲಿಂದನೂ ಮಾರ್ಕೆಟ್ ಸ್ವಲ್ಪ ಸ್ಟೆಬಲೈಸ್ ಆಗ್ತಾ ಆಲ್ಮೋಸ್ಟ್ ಯಾವ ಫಾಲ್ ಆದರೆ ಮಾರ್ಕೆಟಲ್ಲಿ ಕಾಣಿಸಿದೆ ಅಲ್ವಾ ಅದೆಲ್ಲನೂ ರಿಕವರಿ ಆಗೋ ಪ್ರಯತ್ನ. ಆ್ಯಂಡ್ ಹೈಯರ್ ಲೆವೆಲ್ಸಲ್ಲಿ ಎಕ್ಸಾಕ್ಟ್ಲಿ ರೆಸಿಸ್ಟೆಂಟ್ ಹತ್ರ ನಮಗೆ ಮಾರ್ಕೆಟ್ ರಿಜೆಕ್ಟ್ ಆಗ್ತಾ ಅಗೇನ್ ಸ್ವಲ್ಪ ಡೌನ್ ಸೈಡ್ಗೆ ಮಾರ್ಕೆಟ್ ಕ್ಲೋಸ್ ಆಗ್ತಿದೆ. ಇದು ಸ್ವಲ್ಪ ಸೈಡ್ಗೆ ಇಟ್ಟರೆ ಗ್ಲೋಬಲ್ ಆಗಿರುವಂಥ ಎಕಾನಮಿಕ್ ಕಂಡೀಷನ್ಸು ಮೈಂಡಲ್ಲಿ ಇಟ್ಕೊಂಡು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಆ್ಯಂಡ್ ಈವನ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಕಮೆಂಟ್ಸ್ ಮಾಡೋ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು ಆ್ಯಂಡ್ ರೇಟಿಂಗ್ ಏಜೆನ್ಸಿ ಎಲ್ಲನೂ ರೀಸೆಂಟ್ ಟೈಮ್ಸಲ್ಲಿ ಇಂಡಿಯಾ ಓವರ್ ವ್ಯಾಲ್ಯೂಷನಲ್ಲಿದೆ, ಈ ವ್ಯಾಲ್ಯೂಷನ್ ಸಸ್ಟೈನ್ ಆಗಲ್ಲ, ಡೌನ್ ಸೈಡ್ಗೆ ಕರೆಕ್ಟ್ ಆಗತ್ತಂತವರು ವ್ಯೂಸ್ನ ಶೇರ್ ಮಾಡ್ತಿದ್ರು. ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಮಾತ್ರ ರಿಸಲೆಂಟ್ ಆಗೇ ಇದೆ. ಒಂದು ಡೇಟಾ ಪಾಯಿಂಟು ನಿಮಗೆ ಶೇರ್ ಮಾಡ್ತೀನಿ. US ಮಾರ್ಕೆಟ್ಸು ಇಯರ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿದ್ರೆ ನ್ಯಾಸ್ಡೆಕ್ಕು 26% ಕರೆಕ್ಟ್ ಆಗಿದೆ, S&P 500 18% ಕರೆಕ್ಟ್ ಆಗಿದೆ. ವೆರಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಎಕ್ಸಾಂಪಲ್ ನಿಫ್ಟಿ 1.8% ಪಾಸಿಟಿವ್ನಲ್ಲಿದೆ. ಅದರಿಂದ ಮೋಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು ಗ್ಲೋಬಲ್ ಆಗಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ವ್ಯಾಲ್ಯೂಷನ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಷನ್ ಬಗ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ದಾರೆ. ಇವೆಲ್ಲನೂ ಇಲ್ಲಿ ಇರಬೇಕಾಗಿಲ್ಲ, ಸ್ವಲ್ಪ ಫಾಲ್ ಆಗಬೇಕು. ಗ್ಲೋಬಲ್ ಎಕಾನಮೀಸು ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸ್ಗೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಇರುವಂಥ ವ್ಯಾಲ್ಯೂಷನ್ಗೆ ಜಸ್ಟಿಫಿಕೇಷನ್ ನಡ್ತಿಲ್ಲ ಅಂತ ಸ್ಟೇಟ್ಮೆಂಟ್ಸ್ ಅಂತೂ ಕಾಣಿಸ್ತಾ ಇದೆ. ಅಂಡ್ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೊಳ್ಳಿ, ಸಿಸ್ಟಮ್ಸಲ್ಲಿ ಪರ್ಟಿಕ್ಯುಲರ್ಲಿ ಫ್ಯೂಚರ್ಸ್ ರಿಲೇಟೆಡ್ ಆಗಿ ಶಾರ್ಟ್ಸ್ ಅಂತೂ ತುಂಬ ಜಾಸ್ತಿ ಬಿಲ್ಡ್ ಆಗ್ತಿದೆ. ಆಲ್ಮೋಸ್ಟು 77% ಶಾರ್ಟ್ ಸೈಡು ಫ್ಯೂಚರ್ ಸೈಡ್ಸು ಪೊಸಿಷನ್ ತೊಗೊಂಡಿದ್ದಾರೆ. ಇಷ್ಟು ತೊಗೊತಿದ್ರು ಈಕ್ವಿಟಿ ಮಾರ್ಕೆಟ್ಸ್ನಲ್ಲಿ ಫಾಲ್ ಬರದೇ ಇರೋ ಕಾರಣವಾಗಿ ಮೇ ಬಿ ಅಪ್ಕಮಿಂಗ್ ಟೈಮ್ಸಲ್ಲಿ ಡೌನ್ ಸೈಡ್ ಫಾಲ್ ಇರ್ಬೋದೇನೋ. ಆದರೆ ಇಷ್ಟೊಂದು ಶಾರ್ಟ್ ಪೊಸಿಷನ್ಸು ಸಿಸ್ಟಮ್ನಲ್ಲಿ ಕ್ರಿಯೇಟ್ ಆದಾಗ ಒಂದು ವೇಳೆ ಅಪ್ಸೈಡ್ಗೆ ಏನಾದರೂ ಟರ್ನ್ ಅರೌಂಡ್ ಬಂದು ಅಪ್ಸೈಡ್ಗೆ ಮಾರ್ಕೆಟ್ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಶಾರ್ಟ್ ಕವರಿಂಗು ಮಾರ್ಕೆಟು ಅಗ್ರೆಸಿವ್ ಆಗಿ ಟಾಪ್ ಸೈಡ್ಗೆ ಮೂವ್ ಆಗುತ್ತೆ. ಆಲ್ರೆಡಿ ಸಿಸ್ಟಮ್ಸಲ್ಲಿ ಶಾರ್ಟ್ ಜಾಸ್ತಿ ಇರುತ್ತಲ್ವಾ, ಆದರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಷ್ಟೊಂದು ಕರೆಕ್ಟ್ ಆಗ್ತಿಲ್ಲ. ಇದಕ್ಕೆ ಪ್ರಾಬಬ್ಲಿ ಒಂದು ರೀಸನ್ FIಸು ರೀಸೆಂಟ್ ಟೈಮ್ಸಲ್ಲಿ ಬೈ ಸೈಡು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನ ನೋಡ್ತಿದ್ದಾರೆ, ಅದೊಂದು. ಆ್ಯಂಡ್ ರೀಟೇಲರ್ಸನ್ನು ಮಾರ್ಕೆಟ್ ಫಾಲ್ ಆದಾಗ ಟೈಮ್ ಟು ಟೈಮ್ ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡ್ತಿದ್ದಂತೂ ಅವರೇ. ಡೈರೆಕ್ಟಾಗಿ ಮಾರ್ಕೆಟ್ನಲ್ಲಿ ಬೈ ಮಾಡೋದು ಮಂತ್ ಆನ್ ಮಂತ್ ರೆಗ್ಯುಲರ್ ಆಗಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮೂಲಕ ಥ್ರೂ SIPs ಮೂಲಕ ಡೈರೆಕ್ಟಾಗಿ ಈಕ್ವಿಟಿ ಮಾರ್ಕೆಟಲ್ಲಿ ಆರ್ ಥ್ರೂ ಮ್ಯೂಚುವಲ್ ಫಂಡ್ಸ್ ಮೂಲಕ ಆದರೂ ಇನ್ವೆಸ್ಟ್ ಮಾಡ್ತಾ ಇರೋದು ಮಾರ್ಕೆಟ್ನ ಸಂವಾಟ್ ಸ್ಟೆಬಿಲೈಸ್ ಮಾಡ್ತಿದ್ದೆ. ಅಂಡ್ ಪ್ರೆಸೆಂಟ್ ನಂಬರ್ಸ್ ಆರ್ ಡಿಮ್ಯಾಟ್ ಅಕೌಂಟ್ಸು ಇಂಡಿಯಾನಲ್ಲಿ ಇವತ್ತು 100 ಮಿಲಿಯನ್ ಮಾರ್ಕ್ನಂತೂ ಮೀನ್ಸ್ 10 crores ಮಾರ್ಕ್ನ ಟಚ್ ಆಗಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಸೊ ಓವರಾಲ್ ಆಗಿ ಗ್ಲೋಬಲ್ ಮಾರ್ಕೆಟ್ಸ್ ಕಂಪೇರ್ ಮಾಡಿದ್ರೆ ಈಕ್ವಿಟಿ ಮಾರ್ಕೆಟ್ ಸ್ಟೆಬಿಲೈಸ್ ಮಾಡೋದ್ರಲ್ಲಿ FIs DS ಬಗ್ಗೆನೇ ಯೂಶುವಲ್ ಆಗಿ ಜಾಸ್ತಿ ಮಾತಾಡ್ಕೊಂತೀವಿ ನಾವು. ಆದರೆ ಈ ಸಲ ರಿಟೇಲರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಇದೆ. ಅಂಡ್ ಕಮಿಂಗ್ ಟು US ಮಾರ್ಕೆಟ್ಸು, ನಿನ್ನೆ US ಮಾರ್ಕೆಟ್ಸ್ ಹಾಲಿಡೇಲಿ ಇತ್ತಲ್ಲ, ಅಂಡ್ OPEC ಪ್ಲಸ್ ಮೀಟಿಂಗು ನಡೆದಿದೆ. ಅಮೆರಿಕನ್ ಪ್ರೆಸಿಡೆಂಟ್ಸ್ ಇನ್ನೂ ನೀವು ಜಾಸ್ತಿ ಕ್ರೂಡ್ ಆಯಿಲ್ನ ಪ್ರೊಡಕ್ಷನ್ ಮಾಡಿ ಅಂತ ಹೇಳ್ತಿದ್ರು, OPEC ಪ್ಲಸ್ ಅವರು ಕಟ್ಸ್ ತಗೊತಿದ್ದಾರೆ. ಅದರಿಂದ ಕ್ರೂಡ್ ಆಯಿಲು 4% ಓವರ್ ನೈಟಲ್ಲಿ ಬೆಳೆದು ಅಗೇನ್ ಕ್ಲೋಸ್ ಆಗೋ ಟೈಮ್ಗೆ ಸ್ವಲ್ಪ ಡೌನ್ ಸೈಡ್ಗೆ $95 ಪರ್ ಬ್ಯಾರಲ್ಗೆ ಕ್ಲೋಸ್ ಆಗಿದೆ. ಆ್ಯಂಡ್ ಇಂಪಾರ್ಟೆಂಟ್ ಇವೆಂಟ್ ಬಗ್ಗೆ ನಿಮಗೊಂದು ಅಪ್ಡೇಟ್ ಮಾಡಬೇಕು. ಥರ್ಸ್ಡೇ ECB ಮೀಟಿಂಗ್ ಇದೆ. 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವರೇನಾದರೂ 75 ಬೇಸಿಸ್ ಪಾಯಿಂಟ್ಸ್ಗಂದ್ರೆ ಜಾಸ್ತಿ ಹೈಕ್ ತಗೊತಾ ಇದ್ರೆ ಯಾವುದಾದ್ರೂ ಅಗ್ರೆಸಿವ್ ಸ್ಟೇಟ್ಮೆಂಟ್ ಮಾಡ್ತಿದ್ರು ಯುರೋಪಿಯನ್ ರೀಜನ್ಸಲ್ಲಿ ರಿಲೇಟೆಡ್ ಆಗಿ ಅದು ನೆಗೆಟಿವ್ ಆಗಿ ಪ್ಲೇ ಆಗತ್ತೆ. ಅದರಿಂದ ಅದನ್ನು ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಸೊ ಥರ್ಸ್ಡೇ ECB ಮೀಟಿಂಗ್ ಇದೆ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟು DSP ಮ್ಯೂಚುವಲ್ ಫಂಡ್ ಅವರು DSP NETRA ಅಂತ ಹೇಳಿ ಚಾರ್ಟ್ಸ್ನ ಯೂಸ್ ಮಾಡೋ ಮೂಲಕ ಒಂದು ಕಂಟ್ರಿ ಒಂದು ಎಕಾನಮಿ ರಿಲೇಟೆಡ್ ಆಗಿ ಇರ್ಬೋದು ಅಥವಾ ಒಂದು ಸೆಕ್ಟರ್ ರಿಲೇಟೆಡ್ ಆಗಿರ್ಬೋದು ಅವ್ರಿಗೆ ತಿಳಿದಿರುವಂಥ ಇನ್ಫಾರ್ಮೇಷನ್ ಬಗ್ಗೆ ಡೀಟೇಲ್ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಈ ಮಂತ್ ಅವರು ರಿಲೀಸ್ ಮಾಡಿರುವಂಥ ರಿಪೋರ್ಟ್ ಒಂದು ಸೆಕ್ಟರ್ನಲ್ಲಿ ಇರುವಂಥ ಹ್ಯೂಜ್ ಆಪರ್ಚುನಿಟಿ ಬಗ್ಗೆ ಇವರು ಡೇಟಾನ ರಿಲೀಸ್ ಮಾಡಿದ್ದಾರೆ. ಸೊ ಈ ರಿಪೋರ್ಟ್ನಲ್ಲಿ ಇರುವಂಥ ಇಂಪಾರ್ಟೆಂಟ್ ಡೇಟಾ ನಾನು ನಿಮ್ಗೀಗ ಶೇರ್ ಮಾಡ್ತೀನಿ. ನಮ್ಮ ಕಂಟ್ರಿನಲ್ಲಿ ಆನ್ಯುವಲ್ ಹೌಸ್ ಹೋಲ್ಡ್ ಇನ್ಕಮ್ ಯಾವ ಥರ ಗ್ರೋತ್ ಆಗುತ್ತಾ ಅನ್ನೋದು ಅದರ ಬಗ್ಗೆ ಈ ಸ್ಲೈಡ್ನಲ್ಲಿ ಇವರು ಶೇರ್ ಮಾಡಿದ್ದಾರೆ.
ಅದರಲ್ಲಿ ನೀವು ನೋಡಿದ್ರೆ 2030ಗೆಲ್ಲ ಪರ್ ಆ್ಯನಮ್ 1,50,000 ಅಂದರೆ ಕಮ್ಮಿ ಅರ್ನ್ ಮಾಡೋರು ನಂಬರ್ಸ್ ತುಂಬ ಕಮ್ಮಿ ಆಗುತ್ತೆ. ವೆರಾಜ್ 1.5 to 5 lakhs ಆರ್ 5 to 10 lakhs ಆ್ಯಂಡ್ 20 lakhs ಅಬೋವ್ ಅರ್ನ್ ಮಾಡುವಂಥ ಜನ ಜಾಸ್ತಿ ಬೆಳೆಯುತ್ತೆ. ಸೊ ಯಾವಾಗಾದರೆ ನಮ್ಮ ಎರ್ನಿಂಗ್ಸ್ ಜಾಸ್ತಿ ಬೆಳೆದ್ರೆ ನಾವೇನು ಮಾಡ್ತೀವಿ, ಕನ್ಸಂಪ್ಷನು ಜಾಸ್ತಿ ಮಾಡ್ತೀವಿ. ಸೊ ಈ ಥರ ನಾವು ನಮ್ಮ ಕಂಟ್ರಿನಲ್ಲಿ 2030ಗೆಲ್ಲ ನಾವು ಎರ್ನಿಂಗ್ಸ್ ಜಾಸ್ತಿ ಬೆಳೆಯೋ ಕಾರಣವಾಗಿ ನಾವು ಆ ಟೈಮಲ್ಲಿ ಯುರೋಪಿಯನ್ ನೇಷನ್ಸ್ ಎಲ್ಲರೂ ಸೇರಿ ಎಷ್ಟು ಜನ ಕನ್ಸ್ಯೂಮರ್ಸ್ ಇದ್ದಾರಲ್ಲ, ಅದಕ್ಕಂದ್ರೆ ನಮ್ಮ ಇಂಡಿಯಾನಲ್ಲಿ ಕನ್ಸ್ಯೂಮರ್ಸ್ ಬೆಳೀತಾರೆ. ಸೊ ಈ ತರ ಎರ್ನಿಂಗ್ ಜಾಸ್ತಿ ಬೆಳೆಯೋ ಕಾರಣವಾಗಿ ನಮ್ಮ ಕಂಟ್ರಿನಲ್ಲಿ ಕಾರ್ಸ್ ಆದ್ರೂ, ವಾಷಿಂಗ್ ಮಿಷನ್, ಎಸಿ, ಈ ತರ ಟಿವಿಸ್, ಮೊಬೈಲ್ಸ್ ಒಂದು ಕನ್ಸಂಪ್ಷನ್ ಜಾಸ್ತಿ ಬೆಳೆಯುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಅಂಡ್ ಅದಲ್ಲದೆ ಪ್ರೆಸೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ PLS ಸ್ಕೀಮ್ ನಲ್ಲಿ ಭಾಗವಾಗಿ ಈ ಸೆಕ್ಟರ್ಗೆ ಇನ್ಸೆಂಟಿವ್ಸ್ ಜಾಸ್ತಿ ಆಫರ್ ಮಾಡ್ತಿದ್ದಾರೆ. ಇದರಿಂದನೂ ಈ ಸೆಕ್ಟರ್ ನಲ್ಲಿ ಇರುವಂತ ಕಂಪನೀಸ್ಗೆ ತುಂಬಾ ಬೆನಿಫಿಟ್ ಆಗತ್ತೆ ಅಂತ ಇವರು ಹೇಳ್ತಿದ್ದಾರೆ. ಕಮಿಂಗ್ ಟು ದಿಸ್ ಸ್ಲೈಡ್, ಇದಕ್ಕೆ ಮುಂಚೆನೆ ಕನ್ಸಂಪ್ಷನ್ ಜಾಸ್ತಿ ಬೆಳೆಯುತ್ತೆ ಅಂತ ನಾವು ಮಾತಾಡ್ಕೊಂಡಿದೀವಲ್ಲ, ಈ ಕನ್ಸಂಪ್ಷನ್ ಒಂದು ಪ್ಯಾಟರ್ನ್ ಮಾತ್ರ ತುಂಬಾ ಚೇಂಜ್ ಆಗತ್ತೆ. ಇದರಿಂದ ನೀವು ಇಲ್ಲಿ ನೋಡಿದ್ರೆ ಫುಡ್, ಬ್ಯಾವರೇಜಸ್ ಅಂಡ್ ಟೊಬ್ಯಾಕೋ ಒಂದು ಕನ್ಸಂಪ್ಷನ್ ಫೈನಾನ್ಷಿಯಲ್ ಇಯರ್ 15 ನಲ್ಲಿ 33% ಇತ್ತು. ಅದು ಈ ಫೈನಾನ್ಷಿಯಲ್ ಇಯರ್ 25ಗೆಲ್ಲಾನು 25% ಬರುತ್ತೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಹೇಳ್ತಿದ್ದಾರೆ. ಸೊ ಈ ತರ ಫುಡ್, ಬ್ಯಾವರೇಜಸ್ ಅಂಡ್ ಟೊಬ್ಯಾಕೋ ಒಂದು ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಇದ್ದಾರೆ. ಇದರಿಂದ ITC ಅಂಡ್ ವರುಣ್ ಬ್ಯಾವರೇಜಸ್ ಇತರ ಕಂಪನೀಸ್ ಸ್ವಲ್ಪ ನೆಗೆಟಿವ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಇಲ್ಲಿ ಚಾರ್ಟ್ ನಲ್ಲಿ ಇವರು ಮೆನ್ಷನ್ ಮಾಡ್ತಿರೋದ್ರ ಪ್ರಕಾರ ನಾವು ನೋಡಿದ್ರೆ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಅದೇ ತರ ಹೆಲ್ತ್ ಕೇರ್ ಸೆಗ್ಮೆಂಟ್ ನಲ್ಲಿ ಕನ್ಸಂಪ್ಷನ್ ಜಾಸ್ತಿ ಬೆಳೆಯುತ್ತೆ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಸೊ ನೀವು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ಥರ್ಡ್ ಸ್ಲೈಡ್ ನಲ್ಲಿ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಕೋವಿಡ್ ಇಂದ ಟೂರಿಸಂ ಅಂಡ್ ಹಾಸ್ಪಿಟಲ್ ಸೆಕ್ಟರ್ ತುಂಬಾ ಎಫೆಕ್ಟ್ ಆಗಿದೆ ಅಲ್ವಾ. ಸೊ ಈಗ ಕೋವಿಡ್ ಒಂದು ಇಂಪ್ಯಾಕ್ಟ್ ಕಮ್ಮಿ ಆಗಿದೆ, ಅದರಿಂದ ಈ ಸೆಕ್ಟರ್ ನಲ್ಲಿ ರಿಕವರಿ ಕಾಣಿಸ್ತಾ ಇದೆ. ಅಂಡ್ ಅದೇ ತರ ಫಾರಿನ್ ಟೂರಿಸ್ಟನ್ನು ಈಗ ನಮ್ಮ ಕಂಟ್ರಿನಲ್ಲಿ ಅಲೋ ಮಾಡ್ತಿರೋ ಕಾರಣವಾಗಿ ನಮ್ಮ ಕಂಟ್ರಿನ ವಿಸಿಟ್ ಮಾಡುವಂಥ ಫಾರಿನ್ ಟೂರಿಸ್ಟ್ ಒಂದು ಸಂಖ್ಯೆನೂ ಜಾಸ್ತಿ ಆಗತ್ತೆ ಅಂತ, ಅದರಿಂದನೂ ನಮ್ಮ ಕಂಟ್ರಿನಲ್ಲಿ ಡಾಲರ್ ಇನ್ಫ್ಲೋ ಬೆಳೆಯುತ್ತೆ. ಅದು ನಮ್ಮ ಕಂಟ್ರಿ ಒಂದು ಕರೆಂಟ್ ಅಕೌಂಟ್ಗೆ ಪಾಸಿಟಿವ್. ಕಮಿಂಗ್ ಟು ದಿಸ್ ಸ್ಲೈಡ್, ಇದು ತುಂಬಾ ಇಂಪಾರ್ಟೆಂಟ್ ಸ್ಲೈಡ್. ಈ ಸ್ಲೈಡ್ನಲ್ಲಿ ಮಲ್ಟಿ ಎಕ್ಸ್ ಗ್ರೋತ್ ಆಪರ್ಚುನಿಟಿ ಇರುವಂಥ ಈ ಸೆಕ್ಟರ್ ಬಗ್ಗೆ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಕ್ಚುಲಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇಲ್ಲಿವರೆಗೂ ನಾವು ಟ್ರೆಡಿಷನಲ್ ಪದ್ಧತಿ ಯೂಸ್ ಮಾಡಿ ನಾವು ವ್ಯವಸಾಯ ಮಾಡ್ತಿದ್ದಾರೆ. ಅಂಡ್ ಆ ಅಗ್ರಿಕಲ್ಚರ್ ಇನ್ಪುಟ್ಸು ಯೂಸ್ ಮಾಡಿ, ಅಂದರೆ ಲೈಕ್ ನಾವು ಹೊಸ ಮೆಥಡ್ಗಳನ್ನ ಯೂಸ್ ಮಾಡೋದ್ರ ಮೂಲಕ ನಾವು ನ್ಯೂ ಮೆಥಡ್ಸ್ನ ಯೂಸ್ ಮಾಡಿ ಇಲ್ಲಿವರೆಗೂ ಕೃಷಿ ಮಾಡ್ತಿಲ್ಲ ಜಾಸ್ತಿ. ಪ್ರೆಸೆಂಟ್ ನಮ್ಮ ಕಂಟ್ರಿನಲ್ಲಿ ಪರ್ ಹೆಕ್ಟರ್ನಲ್ಲಿ 0.4 kg ಅಗ್ರಿ ಇನ್ಪುಟ್ಸನ್ನು ಯೂಸ್ ಮಾಡ್ತಿದ್ವಿ ಅಂತ, ಅದು ವರ್ಲ್ಡ್ ಆವರೇಜ್ ಜೊತೆ ಕಂಪೇರ್ ಮಾಡಿದ್ರೆ 20% ಲೆಸ್ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ರಿಮೈನಿಂಗ್ ಕಂಟ್ರೀಸ್ನಲ್ಲಿ ಈ ಅಗ್ರಿ ಇನ್ಪುಟ್ಸ್ ಇಲ್ಲಿವರೆಗೂ ಯೂಸ್ ಮಾಡ್ತಿರೋದು ಅನ್ನೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಅಂಡ್ ಟ್ರೆಂಡ್ ಯಾವುದಾದ್ರೆ ಈಗ ನಮ್ಮ ಕಂಟ್ರಿನಲ್ಲಿ ಕಂಟಿನ್ಯೂಸ್ಲಿ ಇಂಪ್ರೂವ್ ಆಗ್ತಾ ಬರ್ತಿದೆ ಅಲ್ವಾ. ಇದರಿಂದ ಈ ಸೆಕ್ಟರಲ್ಲಿ ಇರುವಂಥ ಫರ್ಟಿಲೈಸರ್ಸು, ಕೆಮಿಕಲ್ಸ್, ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಂಡ್ ಫಾರ್ಮ್ ಎಕ್ವಿಪ್ಮೆಂಟು, ನಮ್ಮ ಜಮೀನುಗಳಲ್ಲಿ ಕೃಷಿ ಮಾಡೋದಕ್ಕೆ ಯೂಸ್ ಮಾಡುವಂಥ ವೇರಿಯಸ್ ಎಕ್ವಿಪ್ಮೆಂಟ್ಸ್ ದಟ್ ಇನ್ಕ್ಲೂಡ್ಸ್ ಟ್ರ್ಯಾಕ್ಟರ್ಸ್ ಇರ್ಬೋದು. ಸೊ ಈ ಟ್ರ್ಯಾಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ M&M ಆಗ್ಬೋದು, ಎಸ್ಕಾರ್ಟ್ಸ್, ಈ ಥರ ಕಂಪನೀಸ್ಗೂ ಪಾಸಿಟಿವ್. ಅಂಡ್ ಇದರ ಜೊತೆಗೆ ಲಾಜಿಸ್ಟಿಕ್ ಕಂಪನೀಸ್ಗೂ ಲಾಂಗ್ ಟರ್ಮ್ ಹ್ಯೂಜ್ ಆಪರ್ಚುನಿಟಿ ಇರೋ ಥರ ಇವ್ರು ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಇದಲ್ಲದೆ ಈ ಸೆಕ್ಟರಲ್ಲಿರುವಂಥ ಕಂಪನೀಸ್ ಎಲ್ಲಾನು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಆಗಿರೋ ಕಾರಣವಾಗಿ ಇದರ ಬಿಸ್ನೆಸ್ ರಿಲೇಟೆಡ್ ಆಗಿ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ಡೇಟಾ ಪ್ರಕಾರ ಈ ಸೆಕ್ಟರಲ್ಲಿರುವಂಥ ಕಂಪನೀಸ್ಗೆ ಹ್ಯೂಜ್ ಆಪರ್ಚುನಿಟಿ ಇರೋದಂತ ನಮ್ಗೆ ಅರ್ಥ ಆಗ್ತಿದೆ. ಅದರಿಂದ ಈ ಅಗ್ರಿಕಲ್ಚರ್ ಸೆಕ್ಟರ್ ಇರುವಂಥ ಕಂಪನೀಸ್ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಟ್ರ್ಯಾಕ್ ಮಾಡೋದು ಬೆಟರ್. ಅಂಡ್ ಇದ್ರ ಜೊತೆಗೆ ಈ ರಿಪೋರ್ಟ್ ಅಲ್ಲಿ ನಮ್ಮ ಎಂಪ್ಲಾಯ್ಮೆಂಟ್ ಡೇಟಾನು, ಅದೇ ತರ ಹೆಲ್ತ್ ಕೇರ್ ಸೆಕ್ಟರ್ ಇರುವಂಥ ಕಂಪನೀಸ್ ಲೈಕ್ ಫಾರ್ಮ್, ಹಾಸ್ಪಿಟಲ್ ಅಂಡ್ ಅದೇ ತರ ಡಯಾಗ್ನೋಸ್ಟಿಕ್ ಕಂಪನೀಸ್ ಎಲ್ಲ ಇದೆಯಲ್ಲ, ಇದರ ರಿಲೇಟೆಡ್ ಆಗಿನೂ ಡೇಟಾ ಜೊತೆಗೆ ಲಾಸ್ಟ್ ಫ್ಯೂ ಮಂತ್ಸ್ ಇಂದ US ಇನ್ಫ್ಲೇಷನ್ ರಿಲೇಟೆಡ್ ಆಗಿನೂ ಕಂಟಿನ್ಯೂಸ್ಲಿ ಡಿಸ್ಕಸ್ ಮಾಡ್ಕೊಂತಿದೀವಲ್ಲ, ಅದರ ರಿಲೇಟೆಡ್ ಆಗಿನೂ ಡೇಟಾನ ಇವರು ಶೇರ್ ಮಾಡಿದ್ದಾರೆ. ಅಂಡ್ ಇದರ ಜೊತೆಗೆ ಸ್ವಲ್ಪ ಸೆಕ್ಟರ್ಸ್ ರಿಲೇಟೆಡ್ ಆಗಿನೂ ಇವರು ಡೇಟಾನ ಶೇರ್ ಮಾಡಿದ್ದಾರೆ. ಆ ಡೇಟಾ ಎಲ್ಲಾನು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ರೆ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ. ಅದರಿಂದ ಈ PDF ನ ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದ್ರೂ ಇದ್ರ ಬಗ್ಗೆ ಇನ್ಡೆಪ್ತ್ ಆಗಿ ತಿಳ್ಕೋಬೇಕಂದ್ರೆ ನೀವು PDF ಡೌನ್ಲೋಡ್ ಮಾಡಿ ಓದ್ಕೋಬಹುದು. ಒಂದು ವೇಳೆ ನೀವೇನಾದರೂ ಟೆಲಿಗ್ರಾಮಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇಟೆಡ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಟೈಮ್ ಟು ಟೈಮು ಮಾರ್ಕೆಟ್ ಟೈಮಲ್ಲಿರೋ ಅಪ್ಡೇಟ್ ಜೊತೆಗೆ ಈ ಥರ ಅಪ್ಡೇಟ್ಸು ನೀವು ಪಡೆಯಬಹುದು. ನೆಕ್ಸ್ಟು ಆಕ್ಸೆಸ್ ಸೆಕ್ಯೂರಿಟಿ ಅವರು ಸೆಪ್ಟೆಂಬರ್ 2022 ರಿಲೇಟೆಡ್ ಆಗಿ ಫೆಸ್ಟಿವಲ್ ಡಿಮ್ಯಾಂಡ್ ಪಿಕ್ಸ್ ಅಂತ 6 ಸ್ಟಾಕ್ಸ್ ಹತ್ರ ರೆಕಮೆಂಡ್ ಮಾಡಿದ್ದಾರೆ. ಅಂಡ್ ಅದರ ರೆಕಮೆಂಡೆಡ್ ಮಾಡಿರುವಂಥ ನೇಮ್ಸು ಗಮನಿಸಿದ್ರೆ ಮಾರುತಿ ಸುಜುಕಿ ಇಲ್ಲಿಂದ 10% ಅಪ್ಸೈಡ್ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ವೆರಾಜ್ ಬಜಾಜ್ ಫೈನಾನ್ಸು 15%, SBI ಕಾರ್ಡ್ಸ್ 13%, ಟ್ರೆಂಟ್ಗೆ 10%, ರಿಲ್ಯಾಕ್ಸೋ ಫುಟ್ವೇರ್ಗೆ 11% ಅಂಡ್ ವಿಮಾರ್ಟ್ಗೆ 11% ಅಪ್ಸೈಡ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಇವರು ಮೆನ್ಷನ್ ಮಾಡ್ತಿರೋ ರೀಸನ್ಸ್ ಗಮನಿಸಿದ್ರೆ ರಿಗಾರ್ಡಿಂಗ್ ಮಾರುತಿ ಸುಜುಕಿ ಅವ್ರು ಹೇಳ್ತಿರೋದು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಪ್ಡೇಟ್ ಮಾಡ್ತಾ ಹೊಸ ಲಾಂಚಸ್ನು ಮಾರುತಿ ಸುಜುಕಿ ಅವರು ಮಾಡ್ತಿರೋ ಕಾರಣವಾಗಿ ಇದು ರಿಲೇಟೆಡ್ ಆಗಿ ಡಿಮ್ಯಾಂಡ್ನ ಇಂಪ್ರೂವ್ ಮಾಡುತ್ತೆ. ಹೈಬ್ರಿಡ್ ವೆಹಿಕಲ್ಸ್, CNG, ಪೆಟ್ರೋಲ್ ವೆಹಿಕಲ್ಸ್ ರಿಲೇಟೆಡ್ ಆಗಿ ಇನ್ನೂ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣಿಸ್ತಾ ಇದೆ. ಅದರಿಂದ
ಮಾರ್ಕೆಟ್ ಅಲ್ಲಿ ಇವರು ಓವರ್ ಆಲ್ ಆಗಿನೂ ಮಾರುತಿ ಸುಜುಕಿ ರಿಲೇಟೆಡ್ ಆಗಿ ಪಾಸಿಟಿವ್ ಪ್ಲೇಯರ್ ಆಗಿ ಆಗ್ತಾರಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ ಕಮಿಂಗ್ ಟು ಬಜಾಜ್ ಫೈನಾನ್ಸ್ ಕಂಪನಿ, ಡಿಜಿಟಲ್ ಇನಿಷಿಯೇಟಿವ್ಸ್ ಅಂಡ್ ಬಿಸಿನೆಸ್ ರಿಲೇಟೆಡ್ ಆಗಿರುವಂತಹ ಟ್ರಾನ್ಸ್ಫಾರ್ಮೇಶನ್ ಇವ್ರ ನಂಬರ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಅಕ್ರಾಸ್ ಆಲ್ ಮ್ಯಾಟ್ರಿಕ್ಸ್ ಅಲ್ಲಿ ಇವರು ರೀಸೆಂಟ್ ಕ್ವಾರ್ಟರ್ಸ್ ಇಂದ ಇಂಪ್ರೂವ್ ಆಗ್ತಿದ್ದಾರೆ. ಅದರಿಂದ ಬಜಾಜ್ ಫೈನಾನ್ಸ್ ನ ಪಾಸಿಟಿವ್ ಆಗಿ ನೋಡ್ತಾ ಇರೋ ತರ ಅಂಡ್ SBI ಕಾರ್ಡ್ಸ್ ರಿಲೇಟೆಡ್ ಆಗಿ RBI ಅವರು ತಗೊಂತಿರುವಂತ ಆಕ್ಷನ್ಸ್ ಇಂದ ರೂಪೇ ಕ್ರೆಡಿಟ್ ಕಾರ್ಡ್ಸ್ಗೆ UPI ನ ಲಿಂಕ್ ಮಾಡ್ತಾರೋ, ಅದರಿಂದ ಯಾರಾದ್ರೆ UPI ಆಕ್ಸೆಪ್ಟ್ ಮಾಡ್ತಾರಲ್ವಾ, ಮರ್ಚೆಂಟ್ಸ್ ಇರ್ತಾರಲ್ವಾ, ಅವ್ರಿಗೂ ಕ್ರೆಡಿಟ್ ಕಾರ್ಡ್ಸ್ ನ ಆಕ್ಸೆಪ್ಟ್ ಮಾಡುವಂತ ಒಂದು ನೇಚರ್ ಬೆಳೆಯುತ್ತೆ. ಅದರಿಂದ ಓವರ್ 1 ಮಿಲಿಯನ್ ರೂಪೇ ಕಾರ್ಡ್ಸ್ ಅವ್ರ ಹತ್ರ ಇದೆ. ಅದರಿಂದ RBI ಅವರು ತಗೊಂತಿರುವಂತ ಡಿಸಿಷನ್ ಫರ್ದರ್ ಆಗಿ ಕ್ರೆಡಿಟ್ ಕಾರ್ಡ್ಸ್ ನ ಪ್ರಮೋಟ್ ಮಾಡುತ್ತೆ ಅಂತ ಅವ್ರು ಭಾವಿಸ್ತಾ SBI ಕಾರ್ಡ್ಸ್ ನ ಪಾಸಿಟಿವ್ ಆಗಿ ಅಂಡ್ ಟ್ರೆಂಡ್ಸ್ ರಿಲೇಟೆಡ್ ಆಗಿ ರೀಸೆಂಟ್ ನಂಬರ್ಸ್ ಅಲ್ಲಿ ಸ್ಟ್ರಾಂಗ್ ಮೆಟ್ರಿಕ್ಸ್ ಕಾಣಿಸ್ತಾ ಇದೆ. ಸಪ್ಲೈ ಚೈನ್ ಆಪ್ಟಿಮೈಸೇಷನ್ ಅಂಡ್ ಡಿಜಿಟಲ್ ಫೋಕಸ್ ಅಂಡ್ ಇವನ್ ಕಾಸ್ಟ್ ನು ಕಮ್ಮಿ ಮಾಡ್ಕೊಂತ ಅಗ್ರೆಸಿವ್ ಆಗಿ ಸ್ಟೋರ್ ಎಕ್ಸ್ಪಾನ್ಷನ್ ರಿಲೇಟೆಡ್ ಆಗಿ ಇವರು ಮುಂದಕ್ಕೆ ಹೋಗ್ತಿದ್ದಾರೆ. ಅದರಿಂದ ಇವೆಲ್ಲಾನು ಇವರು ಬಿಸ್ನೆಸ್ ರಿಲೇಟೆಡ್ ಆಗಿ ಗ್ರೋತ್ ಡ್ರೈವರ್ಸ್ ಆಗಿರುತ್ತೆ ಅಂತ ಸ್ಟಾಕ್ ಬೈ ರೇಟಿಂಗ್ ಕೊಡ್ತಾ ಅಂಡ್ ಫೈನಲಿ ರಿಲ್ಯಾಕ್ಸ್ ಆನ್ ವಿಮಾರ್ಟ್ ರಿಲೇಟೆಡ್ ಆಗಿ 2 ಸ್ಟಾಕ್ ವ್ಯಾಲ್ಯೂ ಪ್ಲೇಯರ್ಸ್ ಅಂತ ಅಂಡ್ ಸ್ಮಾಲ್ ಆರ್ ಅನಾರ್ಗನೈಸ್ಡ್ ಪ್ಲೇಯರ್ಸ್ ಇಂದ ಇವರು ಮಾರ್ಕೆಟ್ ಶೇರ್ ನ ಗೈನ್ ಆಗ್ತಾ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಸ್ ನ ರಿಲ್ಯಾಕ್ಸೋ ಅವರು ಅಂಡ್ ವಿಮಾರ್ಟ್ ಅವ್ರ ವಿಷಯಕ್ಕೆ ಬಂದ್ರೆ ರೂರಲ್ ಅಂಡ್ ಸ್ಮಾಲ್ ಟೌನ್ಸ್ ಅಲ್ಲೂ ಇವರು ಎಕ್ಸ್ಪೆಂಡ್ ಆಗ್ತಾ ಇರೋದು. ಫರ್ದರ್ ಆಗಿ ಈ ಪರ್ಟಿಕ್ಯುಲರ್ಲಿ ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನೋಡ್ತಿರೋ ತರ ಆಕ್ಸಿಸ್ ಸೆಕ್ಯೂರಿಟಿ ಅವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 17,620 ಅಂಡ್ ಅಪ್ ಸೈಡು 17,720 ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 39,560 ಅಂಡ್ ಅಪ್ ಸೈಡು 40,070. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಡೇಟಾನ ಕಂಬೈನ್ ಮಾಡ್ತಿದ್ರಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡು 18,000 ಹತ್ರ ಸಿಗ್ನಿಫಿಕೆಂಟ್ ಡೇಟಾ ಬಿಲ್ಡ್ ಆಗ್ತಿದೆ ಅಂಡ್ ಡೌನ್ ಸೈಡು 17,300 ಹತ್ರ ಸಿಗ್ನಿಫಿಕೆಂಟ್ ರೈಟಿಂಗ್ ವೀಕ್ಲಿ ಅಂಡ್ ಮಂತ್ಲಿ ನಲ್ಲೂ ಬಿಲ್ಡ್ ಆಗ್ತಿದೆ. ಅದರಿಂದ ಪ್ರೀವಿಯಸ್ ಲೈ ಅನ್ಕೊಂಡಿರೋ ತರ 17,200 to 18,000 ಅದೇ ಮಾರ್ಕ್ ನ ಕಂಟಿನ್ಯೂ ಮಾಡಿದ್ರು ಪರವಾಗಿಲ್ಲ. ಆ 800 ಪಾಯಿಂಟ್ ರೇಂಜ್ ನ ಪ್ರೆಸೆಂಟ್ ಕಾಣಿಸ್ತಾ ಇದೆ. ಡೇಟಾ ಸ್ವಲ್ಪ 100 ಪಾಯಿಂಟ್ಸ್ ಅಬೋವ್ ಬರ್ತಿದೆ. ಮಾರ್ಕೆಟ್ ಇಲ್ಲಿಂದ ದೊಡ್ಡದಾಗಿ ಫಾಲ್ ಆಗದೆ ಅಪ್ಸೈಡ್ ಸ್ಟೆಬಿಲೈಸ್ ಆಗ್ತಿರೋ ಕಾರಣವಾಗಿ 17,200 ಜೊತೆ ಕಂಪೇರ್ ಮಾಡಿದ್ರೆ 17,300 ಹತ್ರ ಹೈ ಪುಟ್ ರೈಟಿಂಗ್ ನಮಗೆ ಬಿಲ್ಡ್ ಆಗ್ತಿದೆ. ಸೊ 17,300 to 17,800 ಈ 500 ಪಾಯಿಂಟ್ ರೇಂಜ್ ನಾವು ಪ್ರೆಸೆಂಟ್ ನಿಫ್ಟಿ ರೇಂಜ್ ಆಗಿ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.